ಫ್ರೆಂಡ್ಸ್, ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತಿದ್ದೀನಿ. ನೋಡಿ, 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಎಳೆದಿದೆ ಇದು ನುಗ್ಗೆಕಾಯಿ ಸಾಂಬಾರು. ಅದಕ್ಕೆ ಇವಾಗ ನುಗ್ಗೆಕಾಯಿ ಬೇಕಾದ ಮಸಾಲ ಪದಾರ್ಥ ನೋಡೋಣ. ಮೊದಲಿಗೆ ಇಷ್ಟು ತೆಂಗಿನಕಾಯಿ ಸಾಕು ರುಬ್ಬಕ್ಕೆ. ನೋಡಿ, ಮೊದಲಿಗೆ ನಾನು ಕಾಯಿ ತುರಿದು ಹಾಕಿದ್ದೀನಿ ಜಾರ್ಗೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. 2 ಈರುಳ್ಳಿ ಸಾಕು ರುಬ್ಬಕ್ಕೆ. 2 ಈರುಳ್ಳಿ ಕುಯ್ದಿದ್ದೀನಿ ಇದು ಮಸಾಲೆಗೆ. 2 ಟೊಮೆಟೊ ಉದ್ದುದ ಕುಯ್ಯೋಣ. 2 ಟೊಮೆಟೊ ಕುಯ್ದಿದ್ದೀನಿ ಉದ್ದುದ. 1/4 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. 1 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕಿದ್ದೀನಿ. ಬೇಳೆ ಸಾಂಬಾರು ಪುಡಿ ಇದು ನಾನೇ ಮನೇಲಿ ಮಾಡ್ಕೊಂಡಿರೋದು. ಜೀರಿಗೆ ಹಾಕಿದ್ದೀನಿ 1/4 ಟೀ ಸ್ಪೂನು. ಹುಣಸೆಹಣ್ಣು ಸ್ವಲ್ಪ ಹಾಕಿದ್ದೀನಿ. ಇವಾಗ ಮಸಾಲೆ ಪದಾರ್ಥ ಎಲ್ಲ ಹಾಕಾಯಿತು. ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ, ಇದು ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು. ಇವಾಗ ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ ಪುಡಿನೂ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬನ ಪೇಸ್ಟ್ ಮಾಡ್ಕೊಬೇಕು ನೈಸಾಗಿ. ಸ್ವಲ್ಪ ರುಬ್ಬುವಷ್ಟು ನೀರು ಹಾಕೋಣ, ತುಂಬ ಜಾಸ್ತಿ ನೀರು ಹಾಕ್ಬಾರ್ದು. ಪೇಸ್ಟ್ ಹಾಕಿದೆ. 1 2 ಸೆಕೆಂಡ್ ಹಾಕಲಿ, ಮಸಾಲೆ ಘಾಟ್ ಆಗುತ್ತೆ. ಎಷ್ಟು ನೈಸಾಗಿ ರುಬ್ಬಿದೆ ಮಸಾಲೆ. ನೋಡಿ, ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಸಾಕು. ಇವಾಗ ನುಗ್ಗೆಕಾಯಿ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಕಟ್ ಮಾಡಾಕ್ತೀನಿ. ನೋಡಿ, ನುಗ್ಗೆಕಾಯಿ ನಾರೆಲ್ಲ ಸಪ್ರೇಟ್ ಮಾಡೋಣ. ನಾರು ಸಪ್ರೇಟ್ ಮಾಡಿದ್ದೀನಿ. ನುಗ್ಗೆಕಾಯಿ ನೋಡಿ, ಎಲ್ಲ ನುಗ್ಗೆಕಾಯಿ ಇವಾಗ ನಾರು ಸಪ್ರೇಟ್ ಮಾಡಿ ಕಟ್ ಮಾಡಿದ್ದೀನಿ. ಸೊ ಇದು ನಾರುಗಳು. ನುಗ್ಗೆಕಾಯಿ ಎಳೆದಿದ್ದರೆ ಮಸಾಲೆ ಹಿಡಿಯುತ್ತೆ ಚೆನ್ನಾಗಿ. ಎಳೆ ನುಗ್ಗೆಕಾಯಿ ನೋಡಿ ತೊಗೋಬೇಕು. ನೀರು ಹಾಕಿದ್ದೀನಿ, ತೊಳೆದ್ಬಿಟ್ಟು ಹಾಕೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ನುಗ್ಗೆಕಾಯಿ ಹಾಕಿದ್ದೀನಿ. 100 ಗ್ರಾಮ್ ತೊಗರಿಬೇಳೆ ಹಾಕಿದ್ದೀನಿ. ಇವಾಗ ರುಬ್ಬಿಕೊಂಡಿರೋ ಮಸಾಲೆ ಹಾಕೋಣ. ಇದಕ್ಕೊಂದು 4 ಲೋಟ ನೀರು ಹಾಕಿದ್ದೀನಿ ಮಸಾಲೆಗೆ. ಸಾಂಬಾರಿದು ನುಗ್ಗೆಕಾಯಿ ಸಾಂಬಾರಿಗೆ ಇವಾಗ ಉಪ್ಪು ಹಾಕಿ ಕಲಸಿ 5 ವಿಷಲ್ ಕೂಗ್ಸೋಣ. ಕುಕ್ಕರ್ ಪತ್ರವಾಗಿ ಮುಚ್ಚಿ 5 ವಿಷಲ್ ಕೂಗ್ಸೋಣ. 5 ವಿಷಲ್ ಕೂಗಬೇಕು. ಈಗ ವಿಷಲ್ ಹೋಗಿದೆ, ತೆಗ್ದಿದ್ದೀನಿ. ಸ್ವಲ್ಪ ಸಾರಿಗಾಗಿದೆ ನೋಡೋಣ. ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿ ಮಸಾಲೆ ಹಿಡಿದಿದೆ, ಗಮ್ ಅಂತ ಇದೆ. ನೋಡಿ, ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕೋಕ್ಕೆ ತಪ್ಪಲೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಣ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ ಹಾಕಿದ್ದೀನಿ. ಚಿಟ ಅನ್ನಬೇಕು. ಆಮೇಲೆ ಕರಿಬೇವು ಹಾಕೋಣ. ಇವು ಹಾಕಿದ್ದೀನಿ. ಚಿಟಪಟ ಅಂದಮೇಲೆ ಸಾರು ಹಾಕೋಣ. ಒಗ್ಗರಣೆಗೆ ಸಾರು ಹಾಕಾಯಿತು. ಅದೆಲ್ಲ ಸಾರು ಹಾಕೋಣ. ಫಸ್ಟು ಸ್ವಲ್ಪ ಹಾಕಬೇಕು. ನೋಡಿ, ಸಾರು ಒಗ್ಗರಣೆ ಹಾಕಾಯಿತು. ಒಗ್ಗರಣೆ ಹಾಕಿದ್ಮೇಲೆ ಇನ್ನೂ ಗಮ್ ಬಂದಿದೆ. ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್. ನುಗ್ಗೆಕಾಯಿ ಬೇಳೆ ಸಾಂಬಾರು.